ತಮ್ಮ ಆಗಬೇಕು. ಆಮೇಲೆ ಅವರ ಅಪ್ಪ ತಂದೆ ತಾಯಿ ಅವರು ಕಷ್ಟಪಟ್ಟು ಅವ್ರನ್ನ ಕಲಿಸಿದ್ದಾರೆ. ಇದ್ದದ ಜಮೀನು ಹೊಲ ಎಲ್ಲ ಮಾರಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ಅವರು ಕಷ್ಟಪಟ್ಟು ಕಲಿಸಿ ಇದು ಮಾಡಿದ್ದಾರೆ. ಆಮೇಲೆ ಈಕೆದ ಮದುವೆ ಮ್ಯಾರೇಜ್ ಆಗಿ 9 ವರ್ಷ ಆಗಿ ಈಕೆ ಒಂದು ಸ್ವಲ್ಪ ಸರಿನೇ ಇಲ್ಲರಿ. ಸ್ಟಾರ್ಟಿಂಗ್ ಹಿಡಿದು ಹೆಂಡತಿ ಜೊತೆ ಅಂದರೆ ಗಂಡನ ಜೊತೆ ಆಕೆ ಸರಿನೇ ಇಲ್ಲರಿ. ಮದುವೆ ಆಗಿ ಒಂದು 4 ತಿಂಗಳು ಅಷ್ಟೇ ಸರಿ ಇದ್ದಿಲ್ರಿ. ಆಮೇಲೆ ನಂತರ ಏನೋ ಕಿರಿಕಿರಿ ಚಾಲೂನೇ ಇತ್ತು ರೀ ಆಕೆ. ಹಾಂ, ನಮ್ಗೆ ಗೊತ್ತಿತ್ತು. ಆಗನವ್ರು ಆಮೇಲೆ ಎಲ್ಲ ಹೇಳ್ಕೊತಿರ್ತಿದ್ದು, ಅವ್ರು ಇಬ್ಬರು ಜನಗೂ ಹೇಳ್ಕೊತಿರ್ತಿದ್ದು. ಆದರೆ ಆಕೆಯನ್ನು ಸರಿಯಷ್ಟು ಕೇಳ್ತಿರ್ಲಿಲ್ಲ. ಕಿರಣ್ ಭಾಳ ಅಂದರೆ ಇದು ಮಾಡ್ಕೊಂಡಾರಿ, ಸಹನ್ ಮಾಡ್ಕೊಂಡಾರಿ, ಟಾಲ್ರೇಟ್ ಭಾಳ ಮಾಡ್ಕೊಂಡಾರಿ. ಇಷ್ಟ ಆಗೈತೆ ರೀ. ಆಮೇಲೆ ನಮ್ಗೆ ಡೌಟ್ ಬಂದ ನಂತರ ನಾವು ಊರಿಂದ ಬಂದು ರೀ. 6 ಗಂಟೆಗೆ ಡೋರ್ ಓಪನ್ ಮಾಡಂದ್ರೆ ಓಪನ್ ಮಾಡಲಿಲ್ಲ. ಕಿರಣ್ ಫೋನ್ ಎತ್ತಲಾಗನ ನಾವು ಬಂದು ರೀ ಅಲ್ಲಿಂದ. 6 ಗಂಟೆಗೆ ಬಂದ ನಂತರ ಡೋರ್ ಓಪನ್ ಮಾಡಲಿಲ್ಲ. ನಾವು ನಾಕ್ ಮಾಡಿದ್ದು, ಆಮೇಲೆ ಬೆಲ್ ಬಾರಿಸಿದ್ದು. ನಂತರ ಆಕೆಗೆ ಡೈರೆಕ್ಟ್ ಫೋನ್ ಹಚ್ಚಿದ್ದು ನಾ ಪ್ರಿಯಾಗ. ಫೋನ್ ಹಚ್ಚಿದ ನಂತರ ಆಕೆ ಫೋನ್ ರಿಸೀವ್ ಮಾಡಿಳು. ಕಿರಣ್ ಇದು ಬಗಲ ತೆಗಿ, ನಾ ಡೋರ್ ಹತ್ತಕ್ಕೆ ಬಂದೆ ಅಂತ ಚಿಲ್ಕ ತೆಗಿತೇನೆ. ಅಲ್ಲಿ ನನಗೆ ಎದ್ದು ಬರೋಕ್ಕಾಗಲ್ರಿ. ಮತ್ತು ಫೋನ್ ಕಟ್ ಮಾಡಿದ್ರು. ಫೋನ್ ಕಟ್ ಮಾಡಿದ ತಕ್ಷಣ ಮತ್ತೆ ಹೊಳ್ಳಿ ನಾ ಒಂದು ಸ್ವಲ್ಪ ಜೋರಾಗಿ ಆಕೆ ಫೋನ್ದಾಗ ಮಾತಾಡಿ ಆಯ್ತು ಎದ್ದು ಬಂದಳ್ರಿ ಆಕೆ. ಎದ್ದು ಬಂದು ಫೋನ್ ಅಂದರೆ ಡೋರ್ ಓಪನ್ ಮಾಡಿದ್ದು ಒಳಗೆ ಎಲ್ಲರೂ ನಾವು 4 ಜನ ಆದವು ರೀ. ನಾವು ರೀ ನಮ್ಮ ಇನ್ನೊಬ್ಬರು ಸಂಬಂಧಿಕರು ಮತ್ತು ನಮ್ಮ ವೈಫಿನ ಸಿಸ್ಟರ್ ಅಂದರೆ ಕಿರಣ್ಗಳ ಅಕ್ಕ ತಂಗಿ ರೀ. ಒಳಗೆ ಹೋಗಿ ನೋಡಿದ್ರೆ ಕೇಳಿದೆವು ಆಕೆಗೆ ಕಿರಣ್ ಎಲ್ಲಿದೆ ಅಂತ. ಅಲ್ಲಿ ರೂಮ್ದಾಗ ಮಲಗಿದ ಅಂತ ಹೇಳಿದ ನಂತರ ಒಳಗೆ ಹೋಗಿ ನೋಡಿಸ್ತಕ್ಕ ಕಿರಣ್ ಡಬ್ ಇದ್ರಿ, ಎಲ್ಲ ಬ್ಲಡ್ ಆಗಿತ್ತು ರೀ. ಬಾಡಿ ಎಲ್ಲ ಡೆಡ್ ಆಗಿತ್ತು ರೀ. ಅದು ಬಹುಶಃ ಮಂಗಳವಾರ ರಾತ್ರಿನೇ ಆಗಿತ್ತು ರೀ ಅದು. ಹಾಂ ಅಂತ. ಆಮೇಲೆ ರೀ ನಿಹಿತ ಅವನ್ನ ಹುಡುಗ್ರಿ, ಆ ಹುಡುಗನ ಆಕೆ ಬೆಡ್ರೂಮ್ ಅಂದರೆ 3 BHK ರೂಮ್ ಇದೆ ರೀ ಅಪಾರ್ಟ್ಮೆಂಟ್ನಲ್ಲಿ. ಅಲ್ಲಿ ಹೋಗಿ ಮತ್ತೊಂದು ರೂಮ್ದಾಗ ನೋಡಿಸ್ದಾಗೆ ಮಗುನೂ ಅಲ್ಲಿ ಬಿದ್ದಿತ್ತು ರೀ. ಆ ಮಗುಗೂ ಕುತ್ತಿಗೆ ಇದು ಮಾಡಿದ್ರು, ಚಾಕು ಹಾಕಿಡ್ರು, ಎದೆಗೆ ಹಾಕಿಳು. ನಾವು ಎಲ್ಲಿ ಟಚ್ ಮಾಡಲಿಲ್ಲ. ನಮಗೆ ಏನರ ಸಮಸ್ಯೆ ಆದತ್ತು ಕಾನೂನು ಪ್ರಕಾರ ಅಂತೇಳಿ ನಾವು ಎಲ್ಲ ಇದು ಮಾಡಿದ್ರು ರೀ. ನಮ್ಮ ಜೊತೆ ಚಿರಾಯಿ ಹಾಸ್ಪಿಟಲ್ದವ್ರು ಮಕ್ತುಮ್ಮ ಮತ್ತು ಮಂಜು ಅವರು ಅಲ್ಲಿ ಅಸಿಸ್ಟೆಂಟ್ ಇದ್ದರು, ಅವ್ರು ಬಂದಿರು. ಅವ್ರು ನಮ್ಮ ಜೊತೆ ಬಂದರು. ಅವ್ರಿಗೆ ಪೊಲೀಸರಿಗೆ ತಿಳಿಸಿದ್ರೆ ಅವ್ರು ಪೊಲೀಸಿಗೆ ತಿಳಿಸ್ರಿ. ಅವ್ರ ಜೊತೆ ಮತ್ತೊಬ್ಬರು ಬಂದಿರು ಪತ್ರಕರ್ತರು. ಲೇಡೀಸ್ನವ್ರ ಸ್ವಲ್ಪ ಒದರಾಡ್ದು ಚೀರಾಡಿದು. ಆಕೆ ಬದಿಯದ್ದೆಲ್ಲ ಒಂದು ಸ್ವಲ್ಪ ಮಾತಾಡಿದ್ವು. ಆಕೆ ನಾ ಏನು ಮಾಡಿಲ್ಲ ಅಂತ. ನಾ ಏನು ಮಾಡಿಲ್ಲ ಆದರೆ ಇಲ್ಲಿ ಇಟ್ಕೊಂಡು ಹೆಂಗೆ ಅನ್ಕೊಯ್ದು ಅವ ಹಿಂಗೆ ಮಾಡ್ಕೊತ, ಹಿಂಗೆ ಸುಸೈಡ್ ಮಾಡ್ಕೊತ, ಈಗ ನೀನೇ ಮಾಡಿದೆ ಅಂತೇಳಿ ನಾವು ಆಕೆಗೆ ಅಂದರೆ ಒಂದು ಅಂದಾಜು ಮ್ಯಾಗ ಹೇಳಿಬಿಟ್ಟು ನಿಂದ ಐತಿ ಇದು ಕಾರ್ಬಾರ. ಮತ್ತು ಮುಂಜಾನೆ ಹಿಡ್ದು ಚಿರಾಯಿ ಹಾಸ್ಪಿಟಲ್ದವ್ರು ಇವ್ರು ಬರ್ತಾರೆ ಅಸಿಸ್ಟೆಂಟ. ಅವರಿಗೆಲ್ಲ ಏನು ಹೇಳಿರಿ, ಸರ್ಗಳ ಆರಾಮಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಮಲಗಿದಾರೆ ಅಂತ ಹೇಳ್ತಿದ್ರಿ. ಹೇಳಿದ್ರಿ ನಮಗೆ ಸರ್ಗಳ ಇದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀರಿ. ಯಾವುದಕ್ಕೆ ರೀ? ಕೇಸಿಗೆ ಹೋಗಿದ್ದಾರೆ ಅಂತ. ನಮ್ಗೆ ಡೌಟ್ ಇಲ್ಲಿ ಬಂದು ನೋಡಿಸ್ರಿ ಇದೆಲ್ಲ. ಹಾಂ, ಒಂದು ಮಿಡಲ್ ಕ್ಲಾಸ್ ರೀ, ಒಂದು ಒಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀ. ಮತ್ತು ಆಮೇಲೆ ಒಂದು 3 ಎಕರೆ ಜಮೀನು ಇತ್ತು ರೀ, ಅದೆಲ್ಲ ಮಾರಿ ಅವನ್ನ ಎಲ್ಲ ಶಾಲೆ ಕಲಿಸಿರು, ಓದಿಸಿರು. ಅವನು ಒಂದೆತ್ತೆ ಹಿಡ್ಕೊಂಡು MD ಅನೆಸ್ಥಿಸಿಯಾ ಅವರಿಗೆ ₹1 ಡೊನೇಷನ್ ಇಲ್ಲ ರೀ. ಎಲ್ಲ ಗೌರ್ಮೆಂಟ್ ಸೀಟ್ ಟೋಟಲಿ. ಅಷ್ಟು ಕಷ್ಟಪಟ್ಟು ಕಲಿಸಿದ್ರು ಅವ್ರು. ಅವ್ರ ಅಪ್ಪ ಅವ್ರದ್ದು ಕಾಲೊಂದು ಅಪಂಗ ಇದೆ ರೀ. ಅವರು ಅಷ್ಟು ಅಪಂಗ ಕಾಲಿದ್ರೂ ಹೊಲ್ದಾಗ ಕೆಲಸ ಮಾಡಿ ಮಗನ ಕಷ್ಟಪಟ್ಟು ಕಲಿಸಿದ್ರು. ನನ್ನ ಹೆಸರು ರಾಜು ಲಿಂಡೆ, ನಿಕ್ನೇಮ್ ಶಾಂತಿನಾಥ. ಹುಡುಗ ಆರಾಮಿದ್ದಾರೆ. ಈಗ ಒಂದು ಸ್ವಲ್ಪ ಸ್ಟೇಬಲ್ ಇದ್ದಾರೆ. ಇನ್ನೂ 3-4 ದಿವಸ ICUದಾಗ ಬೇಕಲ್ಲ, ಅಲ್ಲಿ ಹೋಗಿ ಬಂದಿದ್ದು ನಾನು. ಹಾಂ, ಇಬ್ರದ್ದು 2ನೇ ಮ್ಯಾರೇಜ್. ಅದು ಮೊದಲೇದು ಏನು ಸಮಸ್ಯೆ ಆಗಿತ್ತು ನನಗೆ ಏನು ಗೊತ್ತಿಲ್ಲ ರೀ. ಅಷ್ಟು ಡೈವರ್ಸ್ ಅಂದರು. ಅದು ಕರೆಕ್ಟ್ ಆಯ್ತು ರೀ. ಅದು ಇಷ್ಟ. ಹಾಂ, ಅವ್ರದ್ದು 2ನೇ ಮದುವೆ. ಹಾಂ, ಮ್ಯಾಟ್ರಿಮೋನಿ ಇದ್ರ ಮ್ಯಾಗ ನೋಡಿ ಮದುವೆ ಆಗಿತ್ತು.